ಗುರು ಶಿಷ್ಯರ ಸಂಭಾಷಣೆ ಅಧ್ಯಾಯ 5. ಸರ್, ಧ್ಯಾನ ಎಷ್ಟು ಮುಖ್ಯ? ಉಸಿರಾಟದಷ್ಟು ಮುಖ್ಯ. ಅದನ್ನು ಎಲ್ಲರೂ ಮಾಡಲೇಬೇಕೇ? ಹೌದು, ಈಗಿನಿಂದ ಎಲ್ಲರೂ ಮಾಡಬೇಕಾದುದು ಅನಿವಾರ್ಯ. ಈಗಿನಿಂದ ಎಂದು ಏಕೆ ಹೇಳುತ್ತೀರಿ? ಏಕೆಂದರೆ ಕಾಲವು ಬದಲಾಗಿದೆ. ನಾವು ಹೊಸ ಯುಗದತ್ತ ಮುಂದುವರಿಯುತ್ತಿದ್ದೇವೆ. ಅದಕ್ಕಾಗಿ ತಿಳಿಯಲು ಮತ್ತು ಬೆಳೆಯಲು ಧ್ಯಾನವೊಂದೇ ದಾರಿ. ಆದರೆ ಧ್ಯಾನ ಮಾಡುವವರು ತುಂಬ ಕಡಿಮೆ. ಇಷ್ಟರಲ್ಲೇ ಧ್ಯಾನಿಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಕ್ರಮೇಣವಾಗಿ ಎಲ್ಲರೂ ಸೇರಿಕೊಳ್ಳುತ್ತಾರೆ. ಎಲ್ಲರೂ ಧ್ಯಾನ ಮಾಡಲು ಪ್ರೇರೇಪಣೆ ಎಲ್ಲಿಂದ ಬರುತ್ತದೆ? ಕಾಲ. ನೆನಪಿಡಿ, ನಾವೀಗ ಹೊಸ ಯುಗದಲ್ಲಿದ್ದೇವೆ. ಹೊಸ ಯುಗಕ್ಕಾಗಿ ಭೂಮಿಯತ್ತ ವಿಶೇಷ ಚೈತನ್ಯಗಳು ಹರಿದು ಬರುತ್ತಿವೆ. ಇದರಿಂದ ನಮ್ಮ ಮೆದುಳುಗಳಲ್ಲಿ ಹೊಸ ಜೀವಕೋಶಗಳು ತೆರೆದುಕೊಳ್ಳುತ್ತವೆ. ಇನ್ನು ಮುಂದೆ ಮಾನವನಿಗೆ ಸುಖ ಭೋಗಗಳು ನೆಮ್ಮದಿ ನೀಡುವುದಿಲ್ಲ. ಅವನಿಗೆ ಹೆಚ್ಚಿನದ್ದೇನೋ ಬೇಕೆನಿಸುತ್ತದೆ. ಸರ್ವೋಚ್ಚವಾದುದು ಮಾತ್ರ ಅವನಿಗೆ ತೃಪ್ತಿ ನೀಡಬಲ್ಲದು. ಧ್ಯಾನ ಅವನನ್ನು ಅಲ್ಲಿಗೆ ಒಯ್ಯುತ್ತದೆ. ಹಾಗಾದರೆ ಪ್ರಳಯದ ಪಾತ್ರವೇನು? ನೋಡಿ, ಎಲ್ಲರೂ ಕಾಲದೊಂದಿಗೆ ಹೆಜ್ಜೆ ಹಾಕುವುದಿಲ್ಲ. ಕೆಲವರು ಹಳೆಯದಕ್ಕೆ ಅಂಟಿಕೊಂಡಿರುತ್ತಾರೆ. ಅಂತಹ ಬಂಧನಗಳನ್ನು ಪ್ರಳಯ ಕಡಿದು ಹಾಕುತ್ತದೆ. ಹೇಗೆ? ಬಲವಂತದಿಂದ ದೇವರಲ್ಲಿ ಆಸಕ್ತಿ ಬೆಳೆಸಿಕೊಳ್ಳುವಂತೆ ಮಾಡುವ ಮೂಲಕ. ಪ್ರಕೃತಿ ವಿಕೋಪ, ಯುದ್ಧ ಮುಂತಾದವು ದುಃಖ ಮತ್ತು ನೋವನ್ನುಂಟು ಮಾಡುತ್ತವೆ. ಆಗ ನಾವು ದೇವರತ್ತ ತಿರುಗುತ್ತೇವೆ. ಬದಲಾವಣೆಯನ್ನು ಸ್ವಾಗತಿಸಿದರೆ ಈ ದುಃಖ ನೋವುಗಳಿಂದ ಪಾರಾಗಬಹುದು. ಆದರೆ ಮನುಷ್ಯನೇ, ನಿಮಗೆ ಗೊತ್ತು.